ನಮ್ಮ ಜೊತೆ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂತಹ ಭ್ರಷ್ಟಾಚಾರದ ಕುರಿತು ಅವರು ವಿವರಣೆಯನ್ನ ನೀಡ್ತಾರೆ. ಸರ್, ಸರ್ಕಾರಕ್ಕೆ ಒಂದು ವರ್ಷ ತುಂಬಿದ ನಂತರ ದೊಡ್ಡ ಮಟ್ಟದ ಕಂಟಕ ಈಗ ಸರ್ಕಾರಕ್ಕೆ ಎದುರಾಗಿರ್ತಕ್ಕಂಥದ್ದು, ಇದು ಯಾವ ರೀತಿ ಇಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ? ದಲಿತರ ಬಡವರಿಗೆ ಹಂಚಬೇಕಾಗಿದ್ದ ಹಣ 187 ಕೋಟಿ ಹಣವನ್ನು ಲಕ್ಷಾಂತರ ಜನ ಈ ದಲಿತರ ಕುಟುಂಬಗಳಿಗೆ ಲೋನ್ ಕೊಡುವಂಥದ್ದು, ಅವ್ರ ಮನೆ ಕಟ್ಟುವಂಥದ್ದಕ್ಕೆ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಡುವಂಥ ಹಣ ಇದು. ಇಷ್ಟು ಹಣವನ್ನು ಈ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷದ ಸಾಧನೆ ಅಂತ ಹೇಳಿದ್ರೆ, ಅವರು ಒಂದು ವರ್ಷ ಆಯಿತು 187 ಕೋಟಿ ಲೂಟಿ ಹೊಡೆಯೋಣ ಅಂತೇಳಿ ಒಂದೇ ಸ್ಕೀಮ್ ಹಾಕ್ಕೊಂಡು ವಿತ್ ಚೆಕ್ಕಲ್ಲೇ ಎಲ್ಲ ಚೆಕ್ ಅಂದರೆ ಪುಣ್ಯಾತ್ಮರು ಕಾಂಗ್ರೆಸ್ ಅವರಿಗೆ ಮೆಚ್ಚಬೇಕು ನಾವು. ಪುಣ್ಯಾತ್ಮರು ಚೆಕ್ಕಲ್ಲೇ 187 ಕೋಟಿ ಬೇನಾಮಿ ಐಟಿ ಕಂಪನಿಗಳು, ಹೈದರಾಬಾದಲ್ಲಿರೋ ಐಟಿ ಕಂಪನಿಗಳಿಗೆ ಬೇನಾಮಿಯಾಗಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅವ್ರ ಜೊತೆ ಏನು ವ್ಯವಹಾರ ಇಲ್ಲ ಇವ್ರದ್ದು. ಏನೋ ಒಂದು ಟೆಂಡರ್ ಕೊಟ್ಟಿಲ್ಲ. ಟೆಂಡರ್ ಕೊಟ್ಟಿದ್ರೆ ಟೆಂಡರ್ ನೋಟಿಫಿಕೇಶನ್ ಮಾಡಬೇಕು, 45 ದಿನದ ಮುಂಚೆ ನೋಟಿಫಿಕೇಶನ್ ಮಾಡಿಲ್ಲ, ಏನೂ ಇಲ್ಲ. ಹಾಗೆ ಏಕಾಏಕಿ ಕೊಟ್ಟಿರುವಂಥದ್ದು. ಇದು ಕಾಂಗ್ರೆಸ್ ಸರ್ಕಾರ ಅವರ ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಕೊಡುವಂಥದ್ದಕ್ಕೆ ಇಟ್ಟಂತ ನಿಧಿ, ಮೀಸಲು ನಿಧಿ ಇದು. ಈ ಭ್ರಷ್ಟಾಚಾರವನ್ನು ಇವತ್ತು ಮುಚ್ಚಾಕುವಂಥದ್ದಕ್ಕೆ ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಇದನ್ನು ಸಿಬಿಐ ಕೊಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತೀವಿ. ಇದರಲ್ಲಿ ನೇರವಾಗಿ ನೀವು ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ಹೇಳ್ತೀರಾ? ಇಡೀ ಸರ್ಕಾರ. ಯಾಕಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬರುವಂಥದ್ದು ಸಿದ್ದರಾಮಯ್ಯನವರ ಅಡಿಯಲ್ಲಿ. ಬ್ಯಾಂಕ್ ಟ್ರಾನ್ಸಾಕ್ಷನ್ ಎಲ್ಲ ಬೇಕಾದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನುಮತಿ ಬೇಕೇ ಬೇಕು. ಇವರ ಅನುಮತಿ ಇಲ್ದಿರ ಅಷ್ಟು ದುಡ್ಡು ಹೆಂಗೋಯ್ತು? ಅದಕ್ಕೆ ಇಡೀ ಸರ್ಕಾರನೇ ಇವತ್ತು ಈ ಹಣವನ್ನು ನುಂಗಿದೆ. ಅದಕ್ಕೆ ಇಡೀ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದೆ. ಈಗ ಸರ್ಕಾರ SIT ರಚನೆ ಮಾಡಿದೆ, ನಾಗೇಂದ್ರ ಅವರ ರಾಜೀನಾಮೆ ಅವಶ್ಯಕತೆ ಇಲ್ಲ, ಮುಂದೆ ಬಂದ್ರೆ ನೋಡೋಣ ಕ್ರಮ ಕೈಗೊಳ್ತೀವಿ ಅಂತ CM ಹೇಳ್ತಾರೆ, DCM ಹೇಳ್ತಾರೆ. ನಾವು ಇಡೀ ಸರ್ಕಾರ ರಾಜೀನಾಮೆ ಕೊಡೋವರೆಗೂ ಹೋರಾಟವನ್ನು ನಾವು ಮಾಡ್ತೀವಿ. ಈ ಕಂಪ್ನಿಗಳ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಕೆಲವೊಂದಿಷ್ಟು ಕಂಪ್ನಿಗಳನ್ನ ನೀವು ಉಲ್ಲೇಖ ಮಾಡಿದ್ರಿ, ಈ ಬಂಜಾರ ಹಿಲ್ಸ್ ನಲ್ಲಿರ್ತಕ್ಕಂಥ ಕಂಪ್ನಿಗಳ ಬಗ್ಗೆ. ಇದ್ರ ಈ ಕಂಪ್ನಿದು ಏನು ಇಂಟೆನ್ಷನ್ ಅಂತ? ಇಲ್ಲಿಂದ ವಾಲ್ಮೀಕಿ ನಿಗಮದಿಂದ ದುಡ್ಡು ಬಂದಿದ್ನ ಅಲ್ಲಿಂದ ಅವರು ಕಾಂಗ್ರೆಸ್ ಅವರು ಯಾರಿಗೆ ಹೇಳ್ತಾರೋ ಡೆಲ್ಲಿಯವ್ರಿಗೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಮೋಸ್ಟ್ಲಿ ಇಟ್ಕೊಂಡಂತ ಹಣ ಆಯ್ತು. ಇದಿಷ್ಟು ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರ ಮತ್ತು ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ ವಿ, ಪವರ್ ಟಿವಿ, ಬೆಂಗಳೂರು.